ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಲಾಗಿದೆ. ಜೆಸಿಐ ಶಿವಮೊಗ್ಗ ಅನಿಕೇತನ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದ್ದು, ಸ್ಫೂರ್ತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಇನ್ನು ಕನ್ನಡ ಮೀಡಿಯಂ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದು, ವಿದ್ಯಾರ್ಥಿಗಳಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ಅರಿವು ಮೂಡಿಸಲಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತವಾಗಿ ಜೆಸಿಐ ಸಂಸ್ಥೆ ನಮ್ಮ ಕಾಲೇಜಿನಲ್ಲಿ ಇದಕ್ಕೋಸ್ಕರ ಈ ವಿಭಿನ್ನವಾದ ಕಾರ್ಯಕ್ರಮವನ್ನು ಪರಿಚಯ ಮಾಡ್ತಿದ್ದೇನೆ. ಜೆಸಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಒಂದು ಸಂಸ್ಥೆ ಈಗ 100 ವರ್ಷಕ್ಕಿಂತ ಹೆಚ್ಚು ಆಯಸ್ಸನ್ನು ಹೊಂದಿದ ಡಿಗ್ರಿಗಳನ್ನು ಹೊಂದಿರುವಂತಹ ಸಂಸ್ಥೆ ಬಹಳ ಪ್ರಮುಖವಾಗಿ 18ರಿಂದ 40 ವರ್ಷದ ಯುವಜನತೆಯನ್ನು ಕೇಂದ್ರವಾಗಿ ಇಟ್ಕೊಂಡು ಅವರನ್ನ ಬೇರೆ ಬೇರೆ ನಿಟ್ಟಿನಲ್ಲಿ ತರಬೇತಿಗೊಳಿಸುವಂತ ಉದ್ದೇಶ ಇಟ್ಕೊಂಡಿರುವಂತಹ ಸಂಸ್ಥೆ. ಜೊತೆಗೆ ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ, ಸೋಷಿಯಲ್ ಸರ್ವಿಸ್, ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಪರ್ಸನ್ ಡೆವಲಪ್ಮೆಂಟ್ ಇವೆಲ್ಲವನ್ನು ಕೂಡ ಮಾಡುವ ಉದ್ದೇಶಕ್ಕೆ ಕೂಡ ರೂಪುಗೊಂಡಿರುವಂತಹ ಒಂದು ಸಂಸ್ಥೆ. ನೀವು ಬಂದಾಗಿಂದ ಅವರನ್ನ ನೋಡ್ತಾ ಇದ್ದೀರಿ, ಅವರೇ ಬಂದು ಚೇರನ್ನು ಜೋಡಿಸುವಂತ ಕ್ರಮ, ಅದರಲ್ಲೇ ಒಂದು ಶಿಸ್ತು ಹೀಗೆ ಇರಬೇಕು ಅನ್ನೋ ಇವೆಲ್ಲ ಏನಿದಾವಲ್ಲ ಇದು ನಮಗೆ ಕಲಿಸ್ಕೊಡುತ್ತೆ. ನಿಮಗೆಲ್ಲ ಕೂತವ್ರಿಗೆ ಬಹುತೇಕ ಜನಕ್ಕೆ ಜಸ್ಟ್ NSS ಕ್ಯಾಂಪ್ಗೆ ಹ್ಯಾಂಡ್ ಓವರ್ ಇದ್ದೀರಾ, ನೀವೆಲ್ಲ ಹಾಗೆ ಮಾಡ್ತಾ ಇದ್ದೀರಿ ಅನ್ನೋದೊಂದು ನೆನಪುಗಳನ್ನೆಲ್ಲ ನಿಮ್ಗೆ ಮರುಕಳಿಸ್ತಾ ಇರ್ತೀವಿ. ಅವರೆಲ್ಲ ಏನೆಲ್ಲ ಈ ಸಂಸ್ಥೆ ಕಲಿಸ್ಕೊಡುತ್ತೆ ಅಂತ. ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜೆಸಿಐ ಸಂಸ್ಥೆ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದೆ. ಈ ಕಾರ್ಯಕ್ರಮ ಇದೀಗ ಪ್ರಾರ್ಥನೆಗೆ ಆರಂಭ ಮಾಡಲು ವೇದಿಕೆಯಲ್ಲಿ ಸುನೀತಾ. ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು. ಜೆಸಿಐ ಇರೋದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. 111 ಇಯರ್ಸ್ ಇಂದ 124 ಕಂಟ್ರೀಸ್ ಅಲ್ಲಿ ಸಕ್ರಿಯವಾಗಿ ವರ್ಕ್ ಆಗ್ತಾ ಇದೆ. ಇಂಡಿಯಾ ಬಂದು 77 ಇಯರ್ಸ್ ಆಗಿದೆ. ಸೊ ನಾವು ಟೋಟಲ್ ಏನು ಜೆಸಿಐ ಶಿವಮೊಗ್ಗ ಅನಿಕೇತನ ನೋಡ್ತಾ ಇದ್ದೀರಾ, ಆಲ್ ಓವರ್ ವರ್ಲ್ಡ್ 6000 ಆರ್ಗನೈಸೇಷನ್ಸ್ ಇದೆ. ಇಂಡಿಯಾದಲ್ಲಿ 1200 ಆರ್ಗನೈಸೇಷನ್. ಶಿವಮೊಗ್ಗದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಮಹಿಳಾ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಿಮ್ಮೆಲ್ಲರ ಮುಖ್ಯನ ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷಕರ ಸಂಗತಿ. ಜೆಸಿಐಗೆ ಅವಕಾಶ ಮಾಡಿಕೊಟ್ಟವರಾಗಿ ಆಗಮಿಸಿರುವವರ ಕುರಿತು ಒಂದು ಚಿಕ್ಕ ಪರಿಚಯವನ್ನು ನಿಮ್ಮೆಂದಿಗೆ ಇಡ್ತಾ ಇದ್ದೀವಿ. ಇವರ ವಿದ್ಯಾಭ್ಯಾಸ MSc BA, ವೃತ್ತಿಯನ್ನ 2015ರಿಂದ PU ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡಿಕೊಳ್ತಾ ಬಂದಿದ್ದಾರೆ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ಯಾವ ಕ್ವಾಲಿಟಿ, ಈಗ ಕೆಲವರು ಹ್ಯಾಂಡ್ ರೈಸ್ ಮಾಡಿದ್ರು, ಹಾಗಾದ್ರೆ ನಿಮ್ಮ ಬಗ್ಗೆ ನಿಮ್ಗೆ ಒಂದೊಂದು ವಿಷಯದಲ್ಲಿ ಪ್ರೌಡ್ ಆಗುತ್ತೆ, ರೈಟ್? ಪ್ರೌಡ್ ಫೀಲ್ ಆಗುತ್ತೆ. ಕೆಲವೊಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಾಗಿರ್ಬೋದು, ನಾನು ಓದೋ ರೀತಿ ಅಥವಾ ನಾನು ಹ್ಯಾಂಡ್ ರೈಟಿಂಗ್ ರೀತಿ, ಒಬ್ಬೊಬ್ಬರಿಗೆ ಒಂದೊಂದ್ರ ಬಗ್ಗೆ. ನಮ್ಮ ಬಗ್ಗೆ ನಮಗೆ ಪ್ರೌಡ್ ಫೀಲ್ ಆಗ್ಲೇಬೇಕು. ಬೇರೆಯವ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡಕ್ ಮುಂಚೆ ನಮ್ಮ ಬಗ್ಗೆ ನಮ್ಗೆ ಯಾವ್ದಾದ್ರು ಒಂದೊಂದು ವಿಷಯದ ಅಟ್ಲೀಸ್ಟ್ ಒಂದು ವಿಷಯದಲ್ಲಾದ್ರೂ ನಮಗೆ ಪ್ರೌಡ್ ಫೀಲ್ ಆಗಬೇಕು. ಸೊ ನಿಮಗೆ ನಿಮ್ಮ ಬಗ್ಗೆ ಯಾವ ವಿಷಯದಲ್ಲಿ ಪ್ರೌಡ್ ಫೀಲ್ ಆಗುತ್ತೆ? ಎಸ್, ಥ್ಯಾಂಕ್ ಯು. ನಿಮ್ಮ ನೇಮ್? ಥ್ಯಾಂಕ್ ಯು. ಯಾರು ಜಾಸ್ತಿ ಆನ್ಸರ್ ಮಾಡ್ತಾರೆ? ಥ್ಯಾಂಕ್ ಯು. ನೋಡಿದ್ರಿ ಅಲ್ವಾ, ಎಲ್ರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಒಪಿನಿಯನ್ ಬರ್ತಿದ್ದಾರೆ ವಿಡಿಯೋ ನೋಡಿದಾಗ, ಕರೆಕ್ಟ್? ಎಲ್ರಿಗೂ ಒಂದು ಒಪಿನಿಯನ್ ಇದೆ ತಲೆಯಲ್ಲಿ, ಬಟ್ ಅದನ್ನ ಈಗ ಎಕ್ಸ್ಪ್ರೆಸ್ ಮಾಡ್ಬೇಕು, ಹೌದಲ್ವಾ? ಸೊ ಯಾರು ಎಕ್ಸ್ಪ್ರೆಸ್ ಮಾಡಕ್ ರೆಡಿ ಇದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಎಸ್, ವೆರಿ ಗುಡ್. ಯಾವಾಗಲೂ ಮಾಡ್ಲಿಕ್ಕೆ ಈಗ ಒಂದು ಕಾರ್ಯಕ್ರಮನ ಲೀಡ್ ಮಾಡೋಕೆ ನಾನು ಮಾಡ್ಕೊಡ್ತೀನಿ
women. Right? Yes. So now ಇವತ್ತು